ಸ್ನೇಹಿತರೆ, ಕೆಲವೊಮ್ಮೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೇ ಮಾಡಿದ ತಪ್ಪುಗಳು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿ ಬಿಡುತ್ತವೆ. ಅದರಲ್ಲೂ ನಾಗದೋಷ ಎಂಬುದು ಉಂಟಾಗಿದ್ದರೆ ಕಷ್ಟಗಳು ಎಲ್ಲಿಂದ ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಎಂದು ಊಹಿಸಲು ಕೂಡ ಸಾಧ್ಯವಾಗುವುದಿಲ್ಲ. ಕಷ್ಟಗಳಿದ್ದ ಮೇಲೆ ಅದಕ್ಕೆ ಪರಿಹಾರ ಕೂಡ ಇದ್ದೇ ಇರುತ್ತದೆ. ಬನ್ನಿ, ಇಂದಿನ ಸಂಚಿಕೆಯಲ್ಲಿ ನಾವು ಸರ್ವ ನಾಗದೋಷಗಳಿಗೂ ಮುಕ್ತಿಯನ್ನು ನೀಡುವ ಕುಕ್ಕೆಯ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಚಂದದಿಂದ ಬಂದ ಮುದ್ದು ಸುಬ್ರಹ್ಮಣ್ಯನು ಈ ದೇವಾಲಯವನ್ನು ನಾವು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯ ಗ್ರಾಮದಲ್ಲಿ ನಾವು ಕಾಣಬಹುದು. ಕುಕ್ಕೆಯ ಸುಬ್ರಹ್ಮಣ್ಯ ದೇವಾಲಯವು ನಾಗದೋಷಕ್ಕೆ ಸಂಬಂಧಿಸಿದ ಆಚರಣೆಗಳಿಗೆ ಹೆಸರುವಾಸಿಯಾಗಿದ್ದು, ಈ ದೇವಾಲಯದ ಪುರಾಣ ತರ್ಕವನ್ನೇ ಮೀರಿಸುವಂತದ್ದು. ಈ ದೇವಾಲಯವನ್ನು ನಾವು ಪಶ್ಚಿಮ ಘಟ್ಟಗಳ ಶ್ರೇಣಿಯಲ್ಲಿ ಕುಮಾರ ಪರ್ವತದ ಬಳಿ ನಾವು ಕಾಣಬಹುದು. ಪುರಾಣಗಳ ಪ್ರಕಾರ ಸುಬ್ರಹ್ಮಣ್ಯನು ಅಸುರರು ಮತ್ತು ಅವರ ಸೈನ್ಯವನ್ನು ಸೋಲಿಸಿ ತನ್ನ ಸಹೋದರ ಗಣೇಶನೊಂದಿಗೆ ಕುಮಾರ ಪರ್ವತದ ಬಳಿ ಬರುತ್ತಾನೆ. ಇಂದ್ರದೇವನು ಬಹಳ ಗೌರವದಿಂದ ಅವರನ್ನು ಬರಮಾಡಿಕೊಂಡರು ಮತ್ತು ದೇವತೆಗಳ ಸೈನ್ಯದ ಸರ್ವನಾಯಕನನ್ನಾಗಿ ಮಾಡಿದನು. ನಂತರ ಇಂದ್ರದೇವನು ತನ್ನ ಮಗಳು ದೇವಸೇನೆಯ ಹಸ್ತವನ್ನು ಸಹ ಕಾರ್ತಿಕೇಯನಿಗೆ ಅರ್ಪಿಸಿದನು. ಸುಬ್ರಹ್ಮಣ್ಯ ಮತ್ತು ದೇವಸೇನರ ದೈವಿಕ ವಿವಾಹವು ಕುಮಾರ ಪರ್ವತದ ಬಳಿ ನಡೆಯಿತು. ನವವಿವಾಹಿತ ದಂಪತಿಗಳಿಗೆ ತ್ರಿಮೂರ್ತಿಗಳಾದ ವಿಷ್ಣು, ಬ್ರಹ್ಮ ಮತ್ತು ಶಿವ ಹಾಗೂ ಇತರ ದೇವರುಗಳು ದೇವತೆಗಳು ಎಲ್ಲ ಸೇರಿ ಆಶೀರ್ವಾದವನ್ನು ಮಾಡಿದರು. ಎಲ್ಲ ಪವಿತ್ರ ನದಿಗಳಿಂದ ನೀರನ್ನು ತಂದು ಮದುವೆ ಮತ್ತು ಪಟ್ಟಾಭಿಷೇಕದ ಆಚರಣೆಗಳನ್ನು ಮಾಡಿದರು. ಪವಿತ್ರ ನದಿಗಳ ನೀರು ಸುಬ್ರಹ್ಮಣ್ಯನ ಶಿರದಿಂದ ಕೆಳಗೆ ಬಿದ್ದು ಕುಮಾರಧರ ನದಿಯಾಗಿ ಹರಿಯಲು ಪ್ರಾರಂಭಿಸಿತು ಎಂದು ನಂಬಲಾಗಿದೆ. ಈ ಸಮಯದಲ್ಲಿ ಸರ್ಪಗಳ ರಾಜ ವಾಸುಕಿ ಕುಮಾರ ಪರ್ವತದ ಬಳಿ ಬಿಲದ್ವಾರ ಎಂಬ ಭೂಗತ ಗುಹೆಯಲ್ಲಿ ಗರುಡನ ಕಣ್ಣುಗಳಿಗೆ ಮರೆಯಾಗಿ ಧ್ಯಾನ ಮಾಡುತ್ತಿದ್ದನು. ವಾಸುಕಿಯು ಶಿವನ ಮಹಾನ್ ಭಕ್ತನಾಗಿದ್ದು ಅವನಿಗಾಗಿ ಕಠಿಣ ತಪಸ್ಸು ಮತ್ತು ಧ್ಯಾನ ಮಾಡುತ್ತಿದ್ದನು. ಶಿವನು ಅವನಿಂದ ಸಂತುಷ್ಟನಾಗಿ ಷಣ್ಮುಖ ಅಥವಾ ಸುಬ್ರಹ್ಮಣ್ಯನ ಉಪಸ್ಥಿತಿಯ ಮೂಲಕ ಅವನಿಗೆ ರಕ್ಷಣೆ ನೀಡುವುದಾಗಿ ಭರವಸೆಯನ್ನು ನೀಡುತ್ತಾನೆ. ಅದರಂತೆ ಸುಬ್ರಹ್ಮಣ್ಯನು ವಾಸುಕಿಯ ಮುಂದೆ ಪ್ರತ್ಯಕ್ಷನಾಗಿ ಅವನನ್ನು ರಕ್ಷಿಸಲು ತಾನು ಶಾಶ್ವತವಾಗಿ ಇದೇ ಸ್ಥಳದಲ್ಲಿ ಇರುವುದಾಗಿ ಹೇಳಿದನು. ಆ ದಿನದಿಂದ ಈ ಸ್ಥಳವನ್ನು ಸುಬ್ರಹ್ಮಣ್ಯ ಎಂದು ಕರೆಯುತ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯನ ಬಗ್ಗೆ ಅತ್ಯಂತ ಪ್ರಾಚೀನ ಉಲ್ಲೇಖವು ಸ್ಕಂದ ಪುರಾಣದಲ್ಲಿ ನಾವು ನೋಡಬಹುದು. ಸ್ಕಂದ ಪುರಾಣದ ಪ್ರಕಾರ ಸುಬ್ರಹ್ಮಣ್ಯನು ತಾರಕಾಸುರ ಸೇರಿದಂತೆ ಹಲವಾರು ಅಸುರರನ್ನು ನಾಶಪಡಿಸಿದ ನಂತರ ದಾರ ನದಿಯ ನೀರಿನಲ್ಲಿ ತನ್ನ ಆಯುಧಗಳನ್ನು ತೊಳೆದನು. ಆದ್ದರಿಂದ ಈ ನದಿಗೆ ಕುಮಾರಧಾರ ಎಂದು ಹೆಸರಾಯಿತು. ಸ್ನೇಹಿತರೆ, ಕುಕ್ಕೆಯಲ್ಲಿ ಅನೇಕ ದೇವರ್ಷಿಗಳು ಶಿವಲಿಂಗಗಳನ್ನು ಸ್ಥಾಪಿಸಿದರು ಎಂದು ನಂಬಲಾಗಿದೆ ಮತ್ತು ಇವುಗಳನ್ನು ಕುಕ್ಕೆಲಿಂಗಗಳು ಎಂದು ಕರೆಯುತ್ತಾರೆ. ಇಂದಿಗೂ ಸಹ ಮುಖ್ಯ ದೇವಾಲಯದ ಒಳಗೆ ದೇವಾಲಯದ ಉತ್ತರ ಮೂಲೆಯಲ್ಲಿ ಶಿವಲಿಂಗಗಳ ಗುಂಪನ್ನು ಕಾಣಬಹುದು. ಸುಬ್ರಹ್ಮಣ್ಯ ಮಹಾತ್ಮೆಯ ಪ್ರಕಾರ ಕುಮಾರ ಪರ್ವತದ ಬಳಿ 3 ಸ್ಥಳಗಳಲ್ಲಿ ಶಿವಲಿಂಗಗಳನ್ನು ಸ್ವತಃ ಸುಬ್ರಹ್ಮಣ್ಯ ದೇವರು ಸ್ಥಾಪಿಸಿದ್ದಾಗಿ ಉಲ್ಲೇಖಿಸಲಾಗಿದೆ. ಅನೇಕ ದೇವರುಗಳು ಮತ್ತು ದೇವತೆಗಳು ಸಹ ಈ ಪರ್ವತದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಶಿವಲಿಂಗಗಳನ್ನು ಸ್ಥಾಪಿಸಿದ್ದಾರೆ. ನಂತರ ಈ ಲಿಂಗಗಳನ್ನು ಸಂಗ್ರಹಿಸಿ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಸುಬ್ರಹ್ಮಣ್ಯನ ಮುಖ್ಯ ದೇವಾಲಯವು ಶೇಷ ಬೆಟ್ಟದ ಹಿನ್ನೆಲೆಯಲ್ಲಿ ರೂಪುಗೊಂಡಿದ್ದು, ದೇವಾಲಯದ ಪ್ರವೇಶ ದ್ವಾರವು ಪಶ್ಚಿಮ ಭಾಗದಿಂದ ಆಗಿದ್ದು, ಇದು ಸಾಂಪ್ರದಾಯಿಕ ದ್ರಾವಿಡ ವಾಸ್ತುಶಿಲ್ಪದ ಶೈಲಿಯಲ್ಲಿ ನಿರ್ಮಿಸಲಾದ ಬೃಹತ್ ಗೋಪುರವನ್ನು ಹೊಂದಿದೆ. ಗರ್ಭಗುಡಿಯಲ್ಲಿರುವ ಸುಬ್ರಹ್ಮಣ್ಯ ದೇವಾಲಯದ ವಿಗ್ರಹವು 3 ಹಂತಗಳನ್ನು ಹೊಂದಿದ್ದು, ಮೇಲ್ಭಾಗದಲ್ಲಿ ನವಿಲಿನ ವಾಹನದ ಮೇಲೆ ಕುಳಿತಿರುವ ಸುಬ್ರಹ್ಮಣ್ಯನ ಸುಂದರವಾದ ವಿಗ್ರಹವನ್ನು ಕಾಣಬಹುದು. 5 ತಲೆಗಳನ್ನು ಹೊಂದಿರುವ ನಾಗರಾವಿನ ಸುರುಳಿಯಾಕಾರದ ಎಡೆಯನ್ನು ಸುಬ್ರಹ್ಮಣ್ಯನ ಮೇಲಾವರಣದಂತೆ ಕಾಣಬಹುದು. ಸುಬ್ರಹ್ಮಣ್ಯನ ವಿಗ್ರಹದ ಕೆಳಗೆ 2ನೇ ಮತ್ತು ಮಧ್ಯದ ಮಟ್ಟದಲ್ಲಿ ನೀವು ಸರ್ಪಗಳ ರಾಜ ವಾಸುಕಿ ವಿಗ್ರಹವನ್ನು ನೋಡಬಹುದು. ಕೆಳಗಿನ ಮಟ್ಟದಲ್ಲಿ ವಾಸುಕಿ ವಿಗ್ರಹದ ಕೆಳಗೆ ಕಶ್ಯಪನ ಪುತ್ರರಲ್ಲಿ ಒಬ್ಬನೆಂದು ನಂಬಲಾದ ಶೇಷನಾಗನ ವಿಗ್ರಹವನ್ನು ಕಾಣಬಹುದು. ಕುಕ್ಕೆ ಸುಬ್ರಹ್ಮಣ್ಯನ ದೇವಾಲಯದ ಮುಖ್ಯ ಸಂಕೀರ್ಣಕ್ಕೆ ನೀವು ಲಿಂಗಗಳ ಗುಂಪನ್ನು ಕಾಣಬಹುದು. ಇವುಗಳನ್ನು ಕುಕ್ಕೆ ಲಿಂಗಗಳು ಎಂದು ಕರೆಯುತ್ತಾರೆ. ಶಿವನ ಒಂದು ರೂಪವಾದ ಭೈರವನ ದೇವಾಲಯವಿದೆ. ಸುಬ್ರಹ್ಮಣ್ಯನ ಮುಖ್ಯ ದೇವಾಲಯದೊಳಗೆ ಉಮಾಮಹೇಶ್ವರ, ಗಣೇಶ, ಸೂರ್ಯ, ವಿಷ್ಣು ಮತ್ತು ಅಂಬಿಕಾ ದೇವಾಲಯಗಳನ್ನು ಸಹ ಕಾಣಬಹುದು. ಈ ದೇವಸ್ಥಾನದಲ್ಲಿ ಬೆಳಗ್ಗೆ 5 ಗಂಟೆಯಿಂದ ಸಂಜೆ 8:30ರವರೆಗೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ನಾವು ಮಾಡಬಹುದು. ಕುಕ್ಕೆ ಸುಬ್ರಹ್ಮಣ್ಯವು ತನ್ನ ವಿಶೇಷ ಪೂಜೆ ಮತ್ತು ಸೇವೆಗಳಿಗೆ ಹೆಸರುವಾಸಿಯಾಗಿದೆ. ಇವುಗಳಲ್ಲಿ ಪ್ರಮುಖವಾದವುಗಳೆಂದರೆ ನಾಗ ಪ್ರತಿಷ್ಠೆ, ಸರ್ಪ ಸಂಸ್ಕಾರ ಪೂಜೆ, ಕಾಲಸರ್ಪ ದೋಷ ಪೂಜೆ, ಆಶ್ಲೇಷ ಬಲಿ ಪೂಜೆ ಮುಂತಾದ ಪೂಜೆಗಳನ್ನು ಮಾಡಿಸಬಹುದು. ಆಶ್ಲೇಷ ಪೂಜೆಯ ಪಡೆಯು ಸುಬ್ರಹ್ಮಣ್ಯ ಸ್ವಾಮಿ,
ಆದಿಶೇಷ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಹೆಚ್ಚಿನ ಮಾಹಿತಿಗಾಗಿ 082557281400 ನಂಬರ್ಗೆ ಸಂಪರ್ಕಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ.